ನಮಸ್ಕಾರ. ನಿನ್ನೆ 13 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿತ್ತು. ಅದರ ಬಗ್ಗೆ ಒಂದು ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡಿದ್ದೆ. ನೋಡಿ, ನಿನ್ನೆ 13 ಸಿನಿಮಾಗಳು ರಿಲೀಸ್ ಆಗಿದೆ. ಇವತ್ತು ಕೆಲವೊಂದು ಸಿನಿಮಾಗಳು 2 ಸ್ಕ್ರೀನಲ್ಲಿದೆ, ಕೆಲವೊಂದು 7 ಸ್ಕ್ರೀನಲ್ಲಿದೆ, ಒಂದು ಸಿನಿಮಾ ಅಂತೂ ಒಂದೇ ಸ್ಕ್ರೀನ್ನಲ್ಲಿದೆ, ಕೆಲವೊಂದು 9, 2, 5, 10 ಸ್ಕ್ರೀನ್ಗಳಲ್ಲಿದೆ ಕನ್ನಡ ಸಿನಿಮಾಗಳು. ಇದು ನಾನು ಬೆಂಗಳೂರದ್ದು ಹೇಳ್ತಾ ಇದ್ದೀನಿ, ಕರ್ನಾಟಕದ್ದು ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ನಿನ್ನೆ ನಾನು ನನ್ನ ಸ್ನೇಹಿತರು ಗೋಪಾಲನಾರ್ ಕಡೆ ಒಂದು ಸಿನಿಮಾಗೆ ಹೋಗಿದ್ದು. ನಾನು ಅವರು ಬಿಟ್ಟರೆ ಇನ್ನೊಬ್ಬರಿದ್ದರು. ಅದು ಸ್ವಲ್ಪ ಹೈ ಬಜೆಟ್ ಸಿನಿಮಾ, 3 ಜನ. ಅಂದರೆ ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ. ಅದರಲ್ಲೂ ನೆನೆ ರಿಲೀಸ್ ಆಗಿರೋ 13 ಸಿನಿಮಾಗಳಲ್ಲಿ ಭಾಳಷ್ಟು ಸಿನಿಮಾಗಳು ಒಳ್ಳೆ ಕಂಟೆಂಟ್ ಓರಿಯೆಂಟೆಡು, ಒಳ್ಳೊಳ್ಳೆ ರಿವ್ಯೂಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಏನು ಮಾಡ್ತೀರಾ? ಏನಾದರೂ ನಾಳೆ ನಾಡಿದ್ರೊಳಗೆ ಅದು ಸಿನಿಮಾಗಳು ಮತ್ತು ಥಿಯೇಟ್ರಲ್ಲಿದ್ದರೆ ಆ ಕಂಟೆಂಟ್ ಓರಿಯೆಂಟೆಡು ಏನು ರಿವ್ಯೂ ಚೆನ್ನಾಗಿ ಬಂದಿದೆ ಅದನ್ನು ನೋಡೋಕೆ ಹೋಗ್ತೀವಿ. ಈಗ ನಿರ್ಮಾಪಕ ನಿರ್ದೇಶಕರುಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಥಿಯೇಟ್ರಲ್ಲಿ ಕಲೆಕ್ಷನ್ ಇಲ್ಲ, OTT ತಗೋತಾ ಇಲ್ಲ, ಸ್ಯಾಟ್ಲೈಟ್ ಹೋಗ್ತಾ ಇಲ್ಲ. ಹೀಗಾದರೆ ಹೇಗೆ? ಹಾಕಿದ ಬಂಡವಾಳಗಳು ವಾಪಸ್ ಬರ್ತಾ ಇಲ್ಲ ಅಂದರೆ ಹೇಗೆ? ಏನು ಕಾರಣ? ಜನ ಬರ್ತಾ ಇಲ್ಲ ಅಂದರೆ ಏನು ಕಾರಣ? ಅದು ಕಂಟೆಂಟ್ ಚೆನ್ನಾಗಿದೆ, ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗಿದೆ ಈ ವಾರ. ಹೇಳೋದಕ್ಕೆ ಭಾಳ ಬೇಜಾರಾಗುತ್ತೆ ರೀ. ಇದ್ರ ಬಗ್ಗೆ ನಿರ್ಮಾಪಕರು ನಿರ್ದೇಶಕರು ಭಾಳಷ್ಟು ಯೋಚನೆ ಮಾಡಬೇಕಾಗತ್ತೆ. ಅನ್ನೆಸೆಸರಿ ದುಡ್ಡುಗಳು ಕಳ್ಕೊತಾ ಇದ್ದಾರೆ. ಓಕೆ, ಯೋಚನೆ ಮಾಡಿ, ಗಮನಿಸಿ ಹೇಗಿದೆ ಅಂತ. ಬೇಕಾದ್ರೆ ನೀವು ಮಾರ್ಕೆಟ್ ಕಂಡೀಷನ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ ಬೇಕಾರೆ. ಓಕೆ, ಥ್ಯಾಂಕ್ ಯು.